ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಜರುಗಲಿರುವ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರು ನಮ್ಮ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಈಗಷ್ಟೇ ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ. ಇನ್ನು ಈಗ ನಾವು ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಕಷ್ಟಗಳು ಎಲ್ಲರಿಗೂ ಇರುತ್ತವೆ, ಆದರೆ ನಿಮ್ಮ ಜೀವನದಲ್ಲಿ ಸಂತೋಷಗಳು ಬಂದು ಬರುವುದರಲ್ಲೇ ನಿಂತು ಹೋಗುತ್ತಿರುತ್ತವೆ. ಆದರೆ ಇನ್ಮುಂದೆ ಹಾಗೆ ಆಗುವುದಿಲ್ಲ. ನಿಮ್ಮ ಜಾತಕದಲ್ಲಿ ಸಂಪತ್ತಿನ ದ್ವಾರಗಳು ತೆರೆದುಕೊಳ್ಳುವಂತಹ ಸಮಯ ಬಂದಿದೆ ಎಂದರ್ಥ. ಹೇಳಬೇಕೆಂದರೆ ಕೆಲವು ರಹಸ್ಯಗಳನ್ನು ಈ ದಿನ ನೀವು ತಿಳಿದುಕೊಂಡರೆ ತುಂಬಾ ಆಶ್ಚರ್ಯಪಡುತ್ತೀರಿ. ಇಷ್ಟು ದಿನ ನಿಮ್ಮನ್ನು ಕೀಳಾಗಿ ಮಾತನಾಡಿದವರು ಸಹ ನಿಮಗೆ ಅಡೆತಡೆಗಳನ್ನು ಸೃಷ್ಟಿಸಿದವರು ಇನ್ಮುಂದೆ ನಿಮ್ಮ ಕಣ್ಣ ಸನ್ನೆಯಲ್ಲಿ ನಡೆದುಕೊಳ್ಳುವಂತಹ, ಅಂದರೆ ನಿಮ್ಮ ಕಾಲುಗಳ ಬಳಿ ಬರುವಂತಹ ಅವಕಾಶಗಳಿವೆ. ನಿಮ್ಮ ಜೇಬು ಯಾವಾಗಲೂ ನೋಟುಗಳಿಂದ ತುಂಬಿ ಹೋಗುವ ರೀತಿಯಲ್ಲಿ ಆ ಹಣವನ್ನು ನೀವು ಎಣಿಸಲಾಗದಷ್ಟು ಸಂಪಾದಿಸುವ ದಿನಗಳು ಹತ್ತಿರದಲ್ಲೇ ಇವೆ. ಅಷ್ಟಕ್ಕೂ ಆ ಅದ್ಭುತವೇನು? ಬರಲಿರುವ ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವ ವಿಚಿತ್ರ ಘಟನೆ ಏನು ಎಂಬುದನ್ನು ಈಗ ನಾವು ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಿಮ್ಮ ಜೀವನವನ್ನು ಒಮ್ಮೆ ಗಮನಿಸಿದರೆ ನಿಮಗೆ ಎಲ್ಲೋ ಒಂದು ಮೂಲೆಯಲ್ಲಿ ಸಂತೋಷ ಬರಲಿದೆ ಎಂಬ ಆಸೆ ಮೂಡುವಷ್ಟರಲ್ಲೇ ಅದು ಆವಿಯಾಗಿ ಹೋಗುತ್ತಿರುತ್ತದೆ. ಮುಖ್ಯವಾಗಿ ಒಂದು ಹಣದ ಸಮಸ್ಯೆ ಎಂಬುದು ನಿಮ್ಮನ್ನು ಗತ ಕೆಲವು ವರ್ಷಗಳಿಂದ ಪೀಡಿಸುತ್ತಿದೆ. ಒಂದು ಕೈಯಲ್ಲಿ ಹಣ ಬರುತ್ತಿದ್ದರೆ ಇನ್ನೊಂದು ಕೈಯಲ್ಲಿ ಖರ್ಚುಗಳು ಸಿದ್ಧವಾಗಿ ಎದುರು ನೋಡುತ್ತಿರುತ್ತವೆ. ಲೋಕದಲ್ಲಿ ಎಲ್ಲರಿಗೂ ಸಂಕಟಗಳು ಇರುತ್ತವೆ, ಆದರೆ ನಿಮ್ಮ ವಿಷಯದಲ್ಲಿ ಮಾತ್ರ ಆ ಸಂತೋಷ ಬರಲು ಏಕೋ ಗೊತ್ತಿಲ್ಲ. ತುಂಬಾ ರೀತಿಯ ಬ್ರೇಕ್ಗಳು ಬೀಳುತ್ತಿರುತ್ತವೆ. ನೀವು ಯಾವುದಾದರೂ ಒಂದು ಹೊಸ ವ್ಯಾಪಾರ ಪ್ರಾರಂಭಿಸೋಣವೆಂದರೂ ಅಥವಾ ಒಂದು ಒಳ್ಳೆಯ ಕೆಲಸ ಮಾಡೋಣವೆಂದರೂ ಅದು ಸಂಪೂರ್ಣವಾಗಿ ಮುಂದೆ ಸಾಗುವುದಿಲ್ಲ. ಒಂದು ವೇಳೆ ಕೆಲಸ ಮುಗಿಯುತ್ತದೆ ಅನ್ನುವಷ್ಟರಲ್ಲಿ ಕೊನೆ ನಿಮಿಷದಲ್ಲಿ ಯಾವುದೋ ಒಂದು ಅಡೆತಡೆ ಬಂದು ಆ ಕೆಲಸ ಹಾಳಾಗುತ್ತಿರುತ್ತದೆ. ಆದರೆ ಈಗ ನಾನು ಹೇಳುವಂತಹ ಒಂದು ವಸ್ತುವನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡರೆ ಇನ್ನು ನಿಮ್ಮ ಜಾತಕ ಖಂಡಿತವಾಗಿಯೂ ಬದಲಾಗುವ ಅವಕಾಶವಿರುತ್ತದೆ. ಅಂದರೆ ಇಷ್ಟು ದಿನ ನಿಮ್ಮನ್ನು ಕೀಳಾಗಿ ಮಾತನಾಡಿದವರು, ನಿಮ್ಮ ದಾರಿಯಲ್ಲಿ ಮುಳ್ಳುಗಳನ್ನು ಚೆಲ್ಲಿದವರು ಎಲ್ಲರೂ ಈಗ ನಿಮ್ಮ ಪೆಟ್ಟಿಗೆ ಹೆದರಲೇಬೇಕು. ನಿಮ್ಮ ಮಾತಿಗೆ ಬೆಲೆ ಕೊಡದವರೇ ನಾಳೆ ನಿಮ್ಮ ಕಣ್ಣ ಸನ್ನೆಯಲ್ಲಿ ನಡೆದುಕೊಳ್ಳುವ ದಿನಗಳು ಬರುತ್ತವೆ. ಆದರೆ ಒಂದು ಸಣ್ಣ ವಸ್ತು ಎಂದು ಹೇಳಿದೆನಲ್ಲ, ಆ ವಸ್ತು ಯಾವುದು? ಆ ವಸ್ತು ನಿಮ್ಮ ಜೇಬಿನಲ್ಲಿದ್ದರೆ ನಿಮ್ಮ ಜೇಬು ಯಾವಾಗಲೂ ಹಣದಿಂದ ಕಳೆಕಟ್ಟುತ್ತಿರುತ್ತದೆ. ನೀವು ಆ ಹಣವನ್ನು ಎಣಿಸಲಾಗದಷ್ಟು ಸಂಪಾದಿಸುವುದು ಖಚಿತ. ನಿಮಗೆ ನಂಬಿಕೆ ಬರುತ್ತಿಲ್ಲ ಅಲ್ಲವೇ? ಹಾಗಾದರೆ ಒಮ್ಮೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಿವರವಾಗಿ ಕೇಳಿ, ಆಗ ನಿಮಗೆ ಪೂರ್ತಿಯಾಗಿ ಅರ್ಥವಾಗುತ್ತದೆ. ಒಂದು ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತದೆ ಎಂಬುದನ್ನು ಖಂಡಿತ ತಿಳಿದುಕೊಳ್ಳುತ್ತೀರಿ. ಸಾಧಾರಣ ಜನರಲ್ಲಿದ್ದ ನೀವು ಒಬ್ಬ ರಾಜನಂತೆ ಬದಲಾಗುವ ಅವಕಾಶವನ್ನು ಭಗವಂತ ನಿಮಗೆ ನೀಡುತ್ತಾನೆ. ನಿಮ್ಮ ಬಳಿಗೆ ಹಣ ಎಂಬುದು ಪ್ರವಾಹದ ನೀರಿನಂತೆ ಹರಿಯುತ್ತಾ ಬರುತ್ತದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ನಿಮ್ಮ ಶತ್ರುಗಳು ಕೂಡ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವುದು ಖಚಿತ. ಏಕೆಂದರೆ ನೀವು ವಜ್ರದಂತೆ ಹೊಳೆಯಲಿದ್ದೀರಿ. ನಿಮ್ಮ ಪ್ರತಿಯೊಂದು ಕನಸು, ನಿಮ್ಮ ಪ್ರತಿಯೊಂದು ಆಸೆ ಈಡೇರುವಂತಹ ಸಮಯ ಬಂದೇ ಬಿಟ್ಟಿದೆ. ನಿಮ್ಮ ಜೀವನದಲ್ಲಿ ಮಹಾ ಅದ್ಭುತ ನಡೆಯಲಿದೆ. ನಿಮ್ಮ ಜಾತಕ ಚಕ್ರದಲ್ಲಿ ಈಗ ಕೆಲವು ಬದಲಾವಣೆಗಳು ಕಾಣಿಸುತ್ತಿವೆ. ಅಂದರೆ ಇಷ್ಟು ದಿನ ನೀವು ಅನುಭವಿಸಿದ ಕಣ್ಣೀರು, ಕಷ್ಟಗಳಿಗೆ ಮುಕ್ತಾಯ ಹಾಡಲಿದ್ದಾರೆ ಭಗವಂತಿಯಾದ ಪಾರ್ವತೀದೇವಿ. ಹೇಳಬೇಕೆಂದರೆ ಅಮ್ಮನವರ ಅನುಗ್ರಹ ಎಂಬುದು ನಿಮ್ಮ ಮೇಲೆ ಸಂಪೂರ್ಣವಾಗಿ ಕಾಣಿಸುತ್ತಿದೆ. ಇನ್ನು ನೀವು ಅಳಬೇಕಾದ ಅಗತ್ಯವಿಲ್ಲ. ಕೇವಲ ಸಂತೋಷದಿಂದ ಹಬ್ಬ ಮಾಡಿಕೊಳ್ಳುವ ದಿನಗಳು ಅಷ್ಟೇ. ಹಾಗಾದರೆ ಇಷ್ಟೊಂದು ದೊಡ್ಡ ಬದಲಾವಣೆ ತರುವ ಆ ಒಂದು ವಸ್ತು ಯಾವುದು? ಅಷ್ಟಕ್ಕೂ ಅದು ನಿಮ್ಮ ಬಳಿ ಇದ್ದರೆ ಅಷ್ಟೊಂದು ಧನಪ್ರಾಪ್ತಿ ನಿಮಗೆ ಹೇಗೆ ಉಂಟಾಗುತ್ತದೆ? ಹಾಗೆಯೇ ಬರಲಿರುವ ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಜರುಗಲಿರುವ ಕೆಲವು ವಿಚಿತ್ರ ಘಟನೆಗಳು ಯಾವುವು ಎಂಬುದನ್ನು ಈಗ ನಾವು ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇನ್ನು ನೀವು ಕೇವಲ ಸಂತೋಷವನ್ನು ಹಂಚಿಕೊಳ್ಳುವುದಷ್ಟೇ ಬಾಕಿ ಇದೆಯಾ ಎನ್ನುವಂತೆ ನಿಮಗೆ ಈ 4 ದಿನಗಳು ಕೂಡ ತುಂಬಾ ರೀತಿಯಲ್ಲಿ ಕೆಲವು ಅವಕಾಶಗಳು ಇರಬಹುದು, ಆನಂದಗಳು ಇರಬಹುದು, ಶುಭವಾರ್ತೆಗಳು ಇರಬಹುದು. ಹೀಗೆ ನಿಮಗೆ ತುಂಬಾ ಪ್ರಶಾಂತವಾಗಿ ಕಳೆದು ಹೋಗುತ್ತವೆ. ನಿಮಗೆ ತಿಳಿಯದಂತೆ ಆ ಒಂದು ವಸ್ತುವನ್ನು ಅಷ್ಟಕ್ಕೂ ನಿಮ್ಮ ಜೇಬಿನಲ್ಲಿಟ್ಟುಕೊಂಡರೆ ಹಣ ಅಷ್ಟೊಂದು ಪ್ರಮಾಣದಲ್ಲಿ ಹೇಗೆ ಬರುತ್ತದೆ ಎಂಬುದು ನಿಮ್ಮ ಸಂದೇಹ ತಾನೇ. ಈಗ ನಾವು ಅದರ ಬಗ್ಗೆ ವಿವರವಾಗಿ ಮಾತನಾಡೋಣ. ಬರಲಿರುವ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ವಿಚಿತ್ರವಾದ, ಅದ್ಭುತವಾದ ಘಟನೆ ನಡೆಯಲಿದೆ. ಇದನ್ನೇನೋ ನಾನು ಮಾತಿನ ಮಾತಿಗೆ ಹೇಳುತ್ತಿರುವುದಲ್ಲ. ನಾನು ಹೇಳಲಿರುವ ಈ ಜ್ಯೋತಿಷ್ಯ ಭವಿಷ್ಯವಾಣಿ ಗ್ರಹಗಳ ಸ್ಥಿತಿಗತಿಗಳನ್ನು ಆಧರಿಸಿ ಹೇಳುತ್ತಿರುವ ಖಚಿತ ನಿರ್ಣಯ. ನೀವು ಕೇಳಿದ್ದು ನಿಜವೇ. ಇದುವರೆಗೆ ನಾನು ಹೇಳಿದಂತಹ ಪ್ರತಿಯೊಂದು ಕೆಲವು ವಿಷಯಗಳು ಕೂಡ ಅಂದರೆ ನಿಮ್ಮ ಮನಸ್ಸಿಗೆ, ನಿಮ್ಮ ಜೀವನಕ್ಕೆ ಎಲ್ಲೋ ಒಂದು ಮೂಲೆಯಲ್ಲಿ ಹೊಂದಿಕೆಯಾಗಿರುತ್ತವೆ. ಯಾಕೆಂದರೆ ನಾವು ನೀಡುವಂತಹ ಪ್ರತಿಯೊಂದು ಮಾಹಿತಿಯೂ ಗ್ರಹಗಳ ಚಲನೆಯ ಮೇಲೆ, ಗೋಚಾರ ಫಲಗಳ ಮೇಲೆ ಆಧಾರಪಟ್ಟಿರುತ್ತದೆ. ಇನ್ನು ಹಾಗೆಯೇ ಈಗ ಹೇಳುವಂತಹ ಈ ವಿಷಯಗಳನ್ನು ಕೂಡ ನಿರ್ಲಕ್ಷ್ಯದಿಂದ ಬಿಟ್ಟುಬಿಡಬೇಡಿ.
ನಿಮ್ಮ ಜೀವನದಲ್ಲಿ ಬರುವ ಅತಿ ದೊಡ್ಡ ಅವಕಾಶವನ್ನು ಕೈಚೆಲ್ಲಿದಂತಾಗುತ್ತದೆ. ಅದ್ಭುತವಾದ ಜ್ಯೋತಿಷ್ಯದ ವಿಷಯಗಳು ಪದೇ ಪದೇ ನಮಗೆ ಎದುರಾಗುವುದಿಲ್ಲ. ಯಾರು ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ಏಕಾಗ್ರತೆಯಿಂದ ನೋಡುತ್ತಾರೋ ನಿಜವಾಗಿಯೂ ಅವರಿಗೆ ಅದೊಂದು ದೊಡ್ಡ ವರ ಇದ್ದಂತೆ. ನಿಮ್ಮ ಮನೆಯಲ್ಲಿ ನಡೆಯುವಂತಹ ಚಮತ್ಕಾರಿಕ ಘಟನೆ ನಿಮ್ಮನ್ನು ಒಬ್ಬ ಸಾಮಾನ್ಯನಿಂದ ರಾಜನನ್ನಾಗಿ ಬದಲಾಯಿಸಲಿದೆ. ಆ ಘಟನೆ ಸಾಕ್ಷಾತ್ ದೈವ ಸ್ವರೂಪವೇ. ಆ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುತ್ತಿರುವಾಗ ನೀವು ಕೆಲವು ಸಣ್ಣ ಸಣ್ಣ ಮುನ್ನೆಚ್ಚರಿಕೆಗಳನ್ನು ಕೂಡ ಪಾಲಿಸಬೇಕಾಗಿದೆ. ಆ ಮುನ್ನೆಚ್ಚರಿಕೆಗಳೇನು? ನಿಮ್ಮ ಜೀವನವನ್ನೇ ಮರುಕಳಿಸುವ ಆ ಘಟನೆ ಹೇಗೆ ಇರಲಿದೆ ಎಂಬುದನ್ನು ಈಗ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಮೊದಲು ವಿಘ್ನಗಳನ್ನು ನಿವಾರಿಸುವ ಆ ಗಣಪತಿಯನ್ನು ಒಮ್ಮೆ ಮನದುಂಬಿ ನೆನೆಸಿಕೊಳ್ಳಿ. ಹಾಗೆಯೇ ಇಷ್ಟದೇವತೆಯನ್ನು ನೆನೆಸಿಕೊಳ್ಳಿ. ಇನ್ನೂ ಅಸಲು ವಿಷಯಕ್ಕೆ ಬಂದರೆ, ಬರಲಿರುವ ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವ ವಿಚಿತ್ರ ಘಟನೆ ಏನೆಂದು ಗೊತ್ತೇ? ನಿಮ್ಮ ಮನೆಗೆ ಒಂದು ನಾಗರಹಾವು ಬರಲಿದೆ. ಅಷ್ಟಕ್ಕೂ ಆ ಹಾವನ್ನು ನೋಡಿ ಹೆದರಿ ಅದೇನೋ ಮಾಮೂಲಿ ಹಾವು ಎಂದು ಪೊರಪಾಟಿನಿಂದಲೂ ಭಾವಿಸಬೇಡಿ. ಅದು ಮಾಮೂಲಿ ಹಾವಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಹೌದು, ನೀವು ಕೇಳಿದ್ದು ನಿಜವೇ. ಮನೆಗೆ ಬರಲಿದೆ ಎಂದರೆ ಇದರ ಅರ್ಥ ಸ್ವಯಂ ಆಗಿ ನಮ್ಮ ಮನೆಗೆ ಪ್ರವೇಶಿಸುತ್ತದೆ ಎಂದಲ್ಲ. ಅಂದರೆ ನಿಮಗೆ ಕನಸಿನಲ್ಲಿ ಕಾಣಿಸುವುದೂ ಇರಬಹುದು, ಅಥವಾ ಯಾರ ಮೂಲಕವಾದರೂ ಹಾವಿನ ಬಗ್ಗೆ ಏನಾದರೂ ಒಂದು ಮಾಹಿತಿ ನಿಮಗೆ ತಲುಪುವುದೂ ಇರಬಹುದು, ಅಥವಾ ಹಾವಿಗೆ ಸಂಬಂಧಿಸಿದ ಚರ್ಚೆಗಳು ನಡೆಯುವುದು ಇರಬಹುದು. ಇಂತಹವು ನಡೆಯುತ್ತವೆ. ಆದರೆ ನಿಮ್ಮನ್ನು ಬಡತನದಿಂದ ವಿಮುಕ್ತಿಗೊಳಿಸಲು, ಒಬ್ಬ ರಾಜನಂತೆ ನಿಮ್ಮನ್ನು ಬದಲಾಯಿಸಲು ಅಮ್ಮನವರು ನಿಮಗೆ ಒಂದು ಅನುಗ್ರಹವನ್ನು ನೀಡಲಿದ್ದಾರೆ. ಒಂದು ವೇಳೆ ಬರಲಿರುವ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸರಿ ಅಥವಾ ಕೆಲವು ಹಾವಿಗೆ ಸಂಬಂಧಿಸಿದ ಚರ್ಚೆಗಳು ನಡೆಯುವುದೂ ಇರಬಹುದು. ನಿಮ್ಮ ಸ್ನೇಹಿತರೊಂದಿಗೆ ಹಾವಿಗೆ ಸಂಬಂಧಿಸಿದ ಚರ್ಚೆ ಮಾಡುವುದೂ ಇರಬಹುದು. ನಿಮಗೆ ಕನಸಿನಲ್ಲಿ ಪದೇ ಪದೇ ಹಾವು ಕಾಣಿಸುವುದೂ ಇರಬಹುದು. ಇಂತಹವು ಖಂಡಿತವಾಗಿಯೂ ನಡೆಯುತ್ತವೆ. ಆದರೆ ಅದನ್ನು ಹಿಂಸಿಸುವಂತಹ ಪ್ರದೇಶಕ್ಕಾಗಲಿ ಅಥವಾ ಅದನ್ನು ಹಿಂಸಿಸುವಂತಹ ಜಾಗಕ್ಕಾಗಲಿ ನೀವು ಹೋಗಬೇಡಿ. ಹಾಗೆ ಮಾಡಿದರೆ ಅದರ ಪರಿಣಾಮಗಳು ಕೂಡ ಕೊಂಚ ತೀವ್ರವಾಗಿರುತ್ತವೆ. ಭಕ್ತಿಯಿಂದ ನಮಸ್ಕರಿಸಿಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಕಾಯುತ್ತಿರುವ ಕನಸುಗಳು ಕೂಡ ನನಸಾಗುತ್ತವೆ. ಆದರೆ ನೀವು ಮಾಡಬೇಕಾದ ಅತ್ಯಂತ ಪ್ರಮುಖವಾದ ಕೆಲಸಗಳು ಕೂಡ ಇವೆ. ಅವುಗಳನ್ನು ಸಹ ತಿಳಿದುಕೊಂಡು ಪಾಲಿಸಿ. ದೈವ ಸ್ವರೂಪದ ಹಾವು ಎಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರು ಎಂಬುದು ನಮ್ಮೆಲ್ಲರಿಗೂ ತಿಳಿದಿದ್ದೆ. ಆದರೆ ನಿಮ್ಮ ಮನೆಯಲ್ಲೇ ನಿಮಗೆ ತಿಳಿಯದಂತೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಪಡೆದುಕೊಂಡಿರುವ ಆ ದೈವ ಸ್ವರೂಪವನ್ನು ನೀವು ಕೂಡ ಗೌರವಿಸಬೇಕು. ಈ ವಿಷಯ ನಿಮಗೆ ಇದುವರೆಗೆ ತಿಳಿಯದಿರಬಹುದು. ಆದರೆ ತಿಳಿದುಕೊಂಡ ಮೇಲಾದರೂ ದೈವ ನಿರ್ಣಯಕ್ಕೆ ಬದ್ಧರಾಗಿರದೆ ವಿಧಿಯಿಲ್ಲ. ಆದರೆ ನಿಮ್ಮ ವಿಷಯದಲ್ಲಿ ಕೆಲವು ಅತಿದೊಡ್ಡ ನಿರ್ಣಯಗಳನ್ನು ತೆಗೆದುಕೊಳ್ಳಲಿದ್ದಾರೆ. ಮೇಲಿಂದ ಬಂದಿರುವ ನಿರ್ಣಯಗಳೆಂದೇ ನೀವು ಭಾವಿಸಬೇಕು. ಏಕೆಂದರೆ ನೀವು ಯಾವುದಕ್ಕಾಗಿ ಕಷ್ಟಪಟ್ಟಿದ್ದೀರೋ, ರಾತ್ರಿ ಹಗಲು ಬೆವರು ಹರಿಸಿ ಯಾವುದಕ್ಕಾಗಿ ಕಾಯುತ್ತಿದ್ದೀರೋ, ಆ ಪ್ರತಿಫಲವನ್ನೇ ಈಗ ಭಗವಂತ ನಿಮ್ಮ ಮುಂದೆ ತರಲಿದ್ದಾನೆ. ದೇವರ ಮನೆಯಲ್ಲಿ ವಿಳಂಬ ಇರಬಹುದೇನೋ, ಆದರೆ ಅನ್ಯಾಯ ನಡೆಯುವುದಿಲ್ಲ ಅನ್ನುತ್ತಾರಲ್ಲವೇ? ಸರಿಯಾಗಿ ನಿಮ್ಮ ವಿಷಯದಲ್ಲೂ ಅದೇ ನಡೆಯಲಿದೆ. ನಿಮ್ಮ ಮನೆಯಲ್ಲಿ ನೀವು ಬೆಳಗಿಸುತ್ತಿರುವ ಪ್ರತಿಯೊಂದು ದೀಪವು, ಅಂದರೆ ಭಗವಂತನ ಮುಂದೆ ನೀವು ಬೆಳಗಿಸುತ್ತಿರುವ ಪ್ರತಿಯೊಂದು ದೀಪವು, ಅಂದರೆ ಭಗವಂತನ ಮುಂದೆ ನೀವು ಬೆಳಗಿಸುತ್ತಿರುವ ದೀಪವು ಪ್ರತಿಯೊಂದು ಭಗವಂತನ ಸೇವೆಯೇ. ನೀವು ಮಾಡಿದ ಆ ಸೇವೆಯನ್ನು ಭಗವಂತ ಸ್ವೀಕರಿಸಿ. ಈಗ ನೀವು ಯಾವುದಕ್ಕೆ ಅರ್ಹರೋ ಆ ವಿಜಯವನ್ನು ನಿಮ್ಮ ಮುಂದೆ ತರಲಿದ್ದಾನೆ. ಆದರೆ ನಿಮ್ಮ ಶತ್ರುಗಳು ಕೂಡ ಅದನ್ನು ನೋಡಿ ಬಾಯಿ ಮೇಲೆ ಬೆರಳಿಟ್ಟು ನೋಡಲೇಬೇಕು. ಯಾಕೆಂದರೆ ಈ ಅದೃಷ್ಟ ಅತ್ಯಂತ ಸುಂದರವಾದ ಅದೃಷ್ಟ. ನೀವು ಒಬ್ಬ ರಾಜನಂತೆ ಬದುಕಲು ಭಗವಂತ ನೀಡುತ್ತಿರುವ ಅವಕಾಶ. ನಿಮ್ಮ ಕಣ್ಣೀರಿನ ಕಾಲ ಮುಗಿದುಹೋಯಿತು ಎಂದು ಹೇಳಲು ಬರಲಿರುವ ಸೂಚನೆ. ಈಗ ಕೇವಲ ನಗು, ಸಂತೋಷಗಳೊಂದಿಗೆ ಹಬ್ಬ ಮಾಡಿಕೊಳ್ಳುವಂತಹ ದಿನಗಳು. ಇಷ್ಟು ದಿನ ನಿಮ್ಮನ್ನು ಅಳಿಸಿದ ಶತ್ರುಗಳು ಈಗ ನಿಮ್ಮನ್ನು ನೋಡಿ ಅಳುತ್ತಾರೆ. ನೀವು ಮಾತ್ರ ರಾಜಭೋಗಗಳನ್ನು ಅನುಭವಿಸುತ್ತೀರಿ. ಆದರೆ ಈ ವರ್ಷ ಅಥವಾ ಗತ ಕೆಲವು ವರ್ಷಗಳಿಂದ ನೀವು ನಿರೀಕ್ಷಿಸಿದ ಫಲಿತಾಂಶಗಳು ಬಾರದಿರುವುದು ತುಂಬಾ ರೀತಿಯಲ್ಲಿ, ಅಂದರೆ ಎಷ್ಟೋ ರೀತಿಯ ವಿಡಿಯೋಗಳಲ್ಲಿ ಹೇಳುವ ಸಂದೇಶಗಳನ್ನು ಕೇಳಿ ಬೋರ್ ಹೊಡೆದಿರುವುದು, ಪದೇ ಪದೇ ಎಲ್ಲರೂ ಹೇಳುವ ಮಾತುಗಳೇ ಎಂದು ನಿಮ್ಮ ಮನಸ್ಸಿಗೆ ಅನಿಸಿರುವುದು, ಇಂತಹವು ನಡೆದಿರಬಹುದು. ಆದರೆ ನೀವು ಮಾಡಿದ ಒಳ್ಳೆಯ ಕೆಲಸಗಳು, ನೀವು ತೋರಿಸಿದ ದಯೆ ದಾಕ್ಷಿಣ್ಯ ಎಲ್ಲೂ ವ್ಯರ್ಥವಾಗುವುದಿಲ್ಲ. ಹಾಗೆಯೇ ನೀವು ಭಗವಂತನಿಗೆ ಮಾಡಿದ ಸೇವೆಯೂ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ಒಂದು ವಿಷಯವನ್ನು ಮಾತ್ರ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕೆಲವು ವಿಷಯಗಳು ಒಬ್ಬೊಬ್ಬರಿಗೆ ಹೊಂದಿಕೆಯಾಗುತ್ತವೆ, ಕೆಲವರಿಗೆ ಹೊಂದಿಕೆಯಾಗುವುದಿಲ್ಲ. ಅಂದರೆ ಅವರ ಜಾತಕ ಫಲಗಳನ್ನು, ಸಂಪೂರ್ಣ ಗೋಚಾರ ಫಲಗಳನ್ನು ಜಾಗರೂಕತೆಯಿಂದ ನೋಡುವಂತಹ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅರ್ಥವಾಗುತ್ತವೆ. ಆದ್ದರಿಂದ ಕೇವಲ ರಾಶಿಯ ಆಧಾರದ ಮೇಲೆ ಹೇಳುವ ಈ ವಿಷಯಗಳನ್ನು ಅತಿಯಾಗಿ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಏಕೆಂದರೆ ಒಬ್ಬರಿಗೆ ಹೊಂದಿಕೆಯಾದಂತೆ ಇನ್ನೊಬ್ಬರಿಗೆ ಹೊಂದಿಕೆಯಾಗುವುದಿಲ್ಲ. ಪ್ರತಿಯೊಬ್ಬರ ಜೀವನವೂ ಒಂದೇ ರೀತಿ ಇರುವುದಿಲ್ಲ. ಹಾಗೆಯೇ ಅವರು ಮಾಡಿಕೊಂಡ ಕರ್ಮಫಲಗಳು ಕೂಡ ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ಈಗ ನಗುತ್ತಾ ಸಂತೋಷವಾಗಿ ಕಳೆಯುವ ಈ ದಿನಗಳನ್ನು ನೀವು ತುಂಬಾ ಆನಂದಿಸದಲ್ಲಿದ್ದೀರಿ. ನಿಮ್ಮ ಶತ್ರುಗಳು ಕೂಡ ನಿಮ್ಮನ್ನು ನೋಡಿ ಅಳಲೇಬೇಕು. ಆದರೆ ನೀವು ಅನುಭವಿಸಿದ ತೊಂದರೆಗಳು ಸಣ್ಣದೇನಲ್ಲ.
ಎಷ್ಟೇ ಕಷ್ಟಗಳು ನಿಮಗೆ ಎದುರಾದರೂ, ಎಷ್ಟೇ ಹೃದಯ ವಿದ್ರಾವಕ ನೋವುಗಳನ್ನು ಅನುಭವಿಸಿದರೂ ನೀವು ಮಾತ್ರ ಭಗವಂತನ ಮೇಲಿನ ನಂಬಿಕೆಯನ್ನು ಎಂದಿಗೂ ಕೈಬಿಡಲಿಲ್ಲ. ಯಾವುದೋ ಒಂದು ದಿನ ಪರಿಸ್ಥಿತಿ ಬದಲಾಗದೇ ಇರುತ್ತದೆಯೇ ಎಂದು ಎದುರು ನೋಡಿದಿರಿ. ಎಲ್ಲವೂ ಒಳ್ಳೆಯದೇ ನಡೆಯುತ್ತದೆ ಎಂದು ನಿಮ್ಮನ್ನು ನೀವು ಸಮರ್ಥಿಸಿಕೊಂಡಿರಿ. ಇದೇ ನಿಮಗೆ ಈ ದಿನ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲು ಮೊದಲ ಮೆಟ್ಟಿಲಾಯಿತು. ಆದರೆ ನೀವು ಕಂಡ ಕನಸುಗಳು ಕೂಡ ನಿಜವಾಗಲಿವೆ. ನೀವು ಯಾವುದಕ್ಕಾಗಿ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದಿರೋ ಅದೇ ಸಮಯವನ್ನು ಭಗವಂತ ನಿಮ್ಮ ಮುಂದೆ ತಂದಿದ್ದಾನೆ. ಸಾಕ್ಷಾತ್ ಆ ಪರಮೇಶ್ವರನೇ ನಿಮ್ಮ ವಿಷಯದಲ್ಲಿ ಸಂಚಲನಾತ್ಮಕವಾದ ನಿರ್ಣಯಗಳನ್ನು ನಿಮ್ಮ ಮುಂದೆ ತರಲಿದ್ದಾನೆ. ಇದರಿಂದ ನಿಮ್ಮ ಜೀವನ ಒಮ್ಮೆಲೇ ಎಷ್ಟೋ ರೀತಿಯ ಬದಲಾವಣೆಗಳನ್ನು ನಿಮ್ಮ ಮುಂದೆ ತರುತ್ತದೆ. ಆದರೆ ಈಗ ನಿಮ್ಮ ಜೀವನದಲ್ಲಿ ನೀವು ಕೇಳಲಿರುವ ಶುಭವಾರ್ತೆಗಳು ಕೂಡ ಕಡಿಮೆಯೇನಲ್ಲ. ಪ್ರಪಂಚವನ್ನೇ ಬದಲಾಯಿಸುವಂತಹ ಕೆಲವು ಆಲೋಚನಾ ವಿಧಾನವು ನಿಮಗೆ ಇಮ್ಮಡಿಯಾಗುವ ರೀತಿಯಲ್ಲಿ ಭಗವಂತ ನಿಮ್ಮ ಬುದ್ಧಿವಂತಿಕೆಯನ್ನು ದಿಢೀರನೆ ಹೆಚ್ಚಿಸಲಿದ್ದಾನೆ. ನಿಮ್ಮ ಜಾತಕದಲ್ಲಿ ಶನಿದೇವನು ಅತ್ಯಂತ ಬಲಶಾಲಿಯಾಗಿದ್ದಾನೆ. ಆದರೆ ಇಲ್ಲೊಂದು ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಮಂಗಳ ಗ್ರಹವು ಕೊಂಚ ಉಗ್ರವಾಗಿದೆ. ಇದರಿಂದ ನಿಮ್ಮ ಶತ್ರುಗಳ ಬಲ ಕೊಂಚ ಹೆಚ್ಚಾಗುತ್ತದೆ. ಆದರೆ ಈ ತಿಂಗಳು ಶತ್ರುಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಂಡರೆ ಇನ್ನು ನಿಮ್ಮನ್ನು ತಡೆಯುವುದು ಯಾರ ತರವೂ ಅಲ್ಲ. ನಿಮ್ಮ ವಿಜಯ ಇಡೀ ಪ್ರಪಂಚದಾದ್ಯಂತ ಮೊಳಗುತ್ತದೆ. ನಿಮ್ಮನ್ನು ಕೀಳಾಗಿ ಕಂಡ ಶತ್ರುಗಳು ನಾಳೆ ನಿಮ್ಮ ಕಾಲುಗಳ ಬಳಿ ಬರುತ್ತಾರೆ. ಆದರೆ ನೆನಪಿನಲ್ಲಿಡಬೇಕು, ನಿಮ್ಮ ಶತ್ರುಗಳು ಸಾಮಾನ್ಯರಲ್ಲ. ಅವರು ನೇರವಾಗಿ ಯುದ್ಧಕ್ಕೆ ಬರುವುದಿಲ್ಲ. ಹುತ್ತದಲ್ಲಿ ಅಡಗಿರುವ ಹಾವಿನಂತೆ ಸಮಯಕ್ಕಾಗಿ ಕಾಯುತ್ತಿದ್ದು ಬೆನ್ನಿಗೆ ಚೂರಿ ಹಾಕುವ ಜಾತಿ. ಗತ ಕೆಲವು ವರ್ಷಗಳಿಂದ ನಿಮ್ಮ ಮೇಲೆ ರಹಸ್ಯವಾಗಿ ಮಾಡಬಾರದಂತಹ ಕೆಲವು ತಂತ್ರಮಂತ್ರಗಳನ್ನು ಸಹ ಮಾಡಿಸುತ್ತಿರಬಹುದು. ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಏಟು ನೀಡಬೇಕೆಂದು ಪ್ರಯೋಗಿಸುತ್ತಾ ರಕರಕವಾಗಿ ವಶೀಕರಣದಂತಹ ಪ್ರಯೋಗಗಳನ್ನು ಮಾಡಿಸುತ್ತಿರಬಹುದು. ನೀವು ರಾತ್ರಿ ಹಗಲು ಎತ್ತಿನಂತೆ ಕಷ್ಟಪಟ್ಟರೂ ಫಲಿತಾಂಶ ಮಾತ್ರ ನಿಮಗೆ ಶೂನ್ಯವಾಗಿಯೇ ಉಳಿಯುತ್ತಿದೆ. ಇಷ್ಟು ದಿನ ನಿಮಗೆ ಅರಿಷ್ಟಗಳ ಮಧ್ಯೆ ಬದುಕುವುದು ಅಭ್ಯಾಸವಾಗಿ ಹೋಯಿತು. ಆದರೆ ಇನ್ಮುಂದೆ ಕಷ್ಟಗಳಿಂದ ವಿಮುಕ್ತಿ ಸಿಗುವಂತಹ ಉತ್ತರವನ್ನು ಭಗವಂತನಿಂದ ನೀವು ನೇರವಾಗಿ ಪಡೆಯಲಿದ್ದೀರಿ. ನಿಮ್ಮ ಪರಿಸ್ಥಿತಿ ಹೇಗಿದೆ ಎಂದರೆ, ಪಾಪ ನೀವು ಹಗಲಿರುಳು ಕಷ್ಟಪಡುತ್ತಿದ್ದೀರಿ, ಆದರೆ ಫಲಿತಾಂಶ ಮಾತ್ರ ಸಿಗುತ್ತಿಲ್ಲ. ಯಾವಾಗಲೂ ಕೈಗಳು ಖಾಲಿಯಾಗಿರುತ್ತವೆ. ಇದಕ್ಕೆ ಕಾರಣ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡಿಸುತ್ತಿರುವ ತಂತ್ರಮಂತ್ರಗಳು ಕೂಡ ಒಂದು ಕಾರಣವೆಂದೇ ಹೇಳಬಹುದು. ಇದರಿಂದ ನೀವು ಒಮ್ಮೆಲೇ ಪರಿಸ್ಥಿತಿ ಬದಲಾಗಿರುವುದನ್ನು ನೋಡಿ ತುಂಬಾ ಒತ್ತಡಕ್ಕೆ ಒಳಗಾಗುತ್ತಿದ್ದೀರಿ. ನಿಮ್ಮ ಜೀವನವೆಲ್ಲ ತಲೆಕೆಳಗಾಗಿ ಹೋದಂತೆ ಭಾವಿಸುತ್ತಿದ್ದೀರಿ. ಕಷ್ಟಪಟ್ಟು ಕಟ್ಟಿಕೊಂಡ ಸಾಮ್ರಾಜ್ಯ ಕಣ್ಣ ಮುಂದೆಯೇ ಕುಸಿದು ಬೀಳುತ್ತಿದೆ ಎಂದು ಸಂಕಟಪಡುತ್ತಿದ್ದೀರಿ. ಅಷ್ಟಕ್ಕೂ ಇದೆಲ್ಲ ಏಕೆ ನಡೆಯುತ್ತಿದೆ ಎಂದು ನಿಮಗೆ ಗೊತ್ತೇ? ನಿಮಗೆ ಕನಿಷ್ಠ ಆ ಊಹೆ ಕೂಡ ಇರುವುದಿಲ್ಲ. ಯಾಕೆಂದರೆ ಇದೆಲ್ಲವನ್ನೂ ಮಾಡುತ್ತಿರುವುದು ಭಗವಂತ ಎಂದು ನೀವು ಅಂದುಕೊಂಡಿದ್ದೀರಿ. ಭಗವಂತ ಎಂದಿಗೂ ತನ್ನ ಮಕ್ಕಳನ್ನು ಸಂಕಟಕ್ಕೀಡು ಮಾಡುವುದಿಲ್ಲ. ಕರ್ಮಫಲಗಳು ಎಂದು ನೀವು ಅನುಮಾನಪಟ್ಟಿದ್ದೀರಿ. ಕರ್ಮಫಲಗಳು ಕೂಡ ಇಷ್ಟೊಂದು ಬೆನ್ನಟ್ಟಿ ಮನುಷ್ಯನನ್ನು ಕುಗ್ಗಿಸುವುದಿಲ್ಲ. ನಿಮ್ಮ ಸುತ್ತಲೂ ಇರುತ್ತಾ ನಿಮ್ಮೊಂದಿಗೆ ಓಡಾಡುವಂತಹ ಸ್ವಂತ ಜನರಷ್ಟೇ, ನಿಮ್ಮ ಆಪ್ತರೇ ನಿಮ್ಮ ಜೀವನದಲ್ಲಿ ವಿಷವನ್ನು ತುಂಬುತ್ತಿದ್ದಾರೆ. ನೀವು ಸಂತೋಷವಾಗಿದ್ದರೆ ಅವರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಬೆಳೆಯುತ್ತಿದ್ದರೆ ಅವರ ಕಣ್ಣುಗಳು ಉರಿಯುತ್ತಿವೆ. ನಿಮಗಷ್ಟೇ ಸಮಾನವಾಗಿ ಅವರು ಬೆಳೆಯಲಾಗದೆ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ದುಷ್ಟ ಪ್ರಯೋಗಗಳನ್ನು ಮಾಡಿಸಲು ಸಹ ಹಿಂದೆಟ್ಟು ಹಾಕುತ್ತಿಲ್ಲ. ನಿಮ್ಮ ಅದೃಷ್ಟವನ್ನು, ನಿಮ್ಮ ಸಂತೋಷವನ್ನು ಅವರೇ ಕಟ್ಟಿಹಾಕುತ್ತಿದ್ದಾರೆ. ಅದಕ್ಕಾಗಿಯೇ ನೀವು ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಮಧ್ಯದಲ್ಲೇ ಕೆಲವು ಕೆಲಸಗಳು ನಿಂತು ಹೋಗುತ್ತಿವೆ. ನಾವು ಹೀಗೆ ಎಷ್ಟು ಕಾಲ ಹೆದರುತ್ತಾ ಅಡಗಿಕೊಂಡಿರುವುದು ಹೇಳಿ ಎಂದು ನೀವು ಅಂದುಕೊಳ್ಳುತ್ತೀರೇ ಹೊರತು ಒಂದು ಹೆಜ್ಜೆಯನ್ನು ಮುಂದೆ ಇಡಲಾಗುತ್ತಿಲ್ಲ. ಒಂದು ಹೆಜ್ಜೆಯನ್ನು ಮುಂದೆ ಇಡಲಾಗುತ್ತಿಲ್ಲ. ನಿಮಗೆ ಎಷ್ಟೋ ಕನಸುಗಳಿವೆ. ನೀವು ಕೂಡ ಕೋಟ್ಯಾಧಿಪತಿಯಾಗಬೇಕು, ಹಾಗೆಯೇ ಶತ್ರುಗಳ ಮುಂದೆ ತುಂಬ ಗೌರವದಿಂದ ಇರಬೇಕು ಎಂದು ಕನಸು ಕಂಡಿದ್ದೀರಿ. ಆದರೆ ಇದಕ್ಕೆ ನಿಮಗೊಂದು ಪವರ್ಫುಲ್ ಮಾರ್ಗವಿದೆ. ಶತ್ರುಗಳನ್ನು ಅಷ್ಟಕ್ಕೂ ಹೇಗೆ ಗುರುತಿಸುವುದು ಎಂಬುದನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಶತ್ರುಗಳ ತಂತ್ರಮಂತ್ರಗಳಿಂದ ನಿಮ್ಮನ್ನು ನೀವು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಕೂಡ ತುಂಬಾ ಜಾಗರೂಕತೆಯಿಂದ ಹೇಳುತ್ತೇನೆ. ಮೊದಲಿಗೆ ಹೇಳಬೇಕೆಂದರೆ, ಈ ವಿಡಿಯೋವನ್ನು ಅಸ್ಸಿಗೂ ಮಿಸ್ ಮಾಡಿಕೊಳ್ಳಬೇಡಿ, ಕೊನೆಯವರೆಗೆ ನೋಡಿ. ಸಾಮಾನ್ಯವಾಗಿ ನಿಮಗಿರುವ ಒಂದು ಬಲಹೀನತೆ ಏನೆಂದರೆ, ಯಾರನ್ನಾದರೂ ಸರಿ ಕಡಿಮೆ ಸಮಯದಲ್ಲೇ ಬೇಗನೆ ನಂಬಿಬಿಡುತ್ತೀರಿ. ಗತಕಾಲದಲ್ಲಿ ನಡೆದ ಕೆಲವು ಕಹಿ ಅನುಭವಗಳಿಂದ ನೀವು ಎಷ್ಟೋ ಕಲಿತಿದ್ದರೂ ಸಹ ಕೊಂಚವೂ ನೀವು ಬದಲಾಗಿಲ್ಲ. ಯಾರನ್ನಾದರೂ ನಂಬುವ ಮೊದಲು 1ಕ್ಕೆ 10 ಬಾರಿ ಆಲೋಚಿಸಿ. ಇದು ತುಂಬಾ ಒಳ್ಳೆಯ ಬದಲಾವಣೆ. ನಿಮ್ಮ ಸುತ್ತಲಿರುವ ಶತ್ರುಗಳನ್ನು ಗುರುತಿಸಲು ಯಾರೂ ಬರುವುದಿಲ್ಲ. ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಬೇಕು. ನಿಮ್ಗೆ ನೀವು ಜಾಗರೂಕರಾಗಿರಬೇಕು. ಈಗ ಕೆಲವು ರೀತಿಯ ಸೂಚನೆಗಳನ್ನು ಹೇಳುತ್ತೇನೆ. ಅವುಗಳಲ್ಲಿ ಕನಿಷ್ಠ 2 ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ, ಯಾರೋ ಒಬ್ಬರು ನಿಮಗೆ ವಿರುದ್ಧವಾಗಿ ಯಾವುದೋ ರೀತಿಯಲ್ಲಿ ಸಂಚು ಮಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಮೊದಲನೇ ಸೂಚನೆ, ನಿಮ್ಮ ಹೆಸರು ನೆನಪಿಸಿಕೊಳ್ಳುತ್ತಾ ಯಾರಾದರೂ ಪದೇ ಪದೇ ಸೀನುವುದು ಅಥವಾ ನಿಮಗೆ ಒಮ್ಮೆಲೆ ಅತಿಯಾದ ಚಳಿ ಅನಿಸುವುದು. ನೀವು ಯಾವುದಾದರೂ ಫಂಕ್ಷನ್ನಲ್ಲಿದ್ದರೂ
ಸಂಬಂಧಿಕರ ಮನೆಯಲ್ಲಿದ್ದರೂ ಕನಿಷ್ಠ ನೆರೆಹೊರೆಯವರೊಂದಿಗೆ ಮಾತನಾಡುತ್ತಿದ್ದರೂ ನಿಮ್ಮ ಹೆಸರು ಬಂದಾಗ ಹೀಗೆ ನಡೆದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇದು ನಿಮಗೆ ಪ್ರಕೃತಿ ನೀಡುತ್ತಿರುವ ಎಚ್ಚರಿಕೆ. ಇನ್ನೊಂದು ಸೂಚನೆ, ನಿಮ್ಮ ಕಾಲುಗಳು ಯಾವಾಗಲೂ ಭಾರವಾಗಿ ಅನಿಸುವುದು, ನಿಮ್ಮ ಕನಸಿನಲ್ಲಿ ಪದೇ ಪದೇ ಕಾರ್ಗತ್ತಲು, ರಭಸವಾಗಿ ಹರಿಯುವ ನದಿ, ಸ್ಮಶಾನದಂತಹವು ಕಾಣಿಸುತ್ತಿದ್ದರೆ ನೆನಪಿಟ್ಟುಕೊಳ್ಳಿ, ದುಷ್ಟಶಕ್ತಿಗಳು ನಿಮ್ಮನ್ನು ಮುಂದೆ ಹೋಗದಂತೆ ತಡೆಯಲು ಪ್ರಯತ್ನಿಸುತ್ತಿವೆ. ನೀವು ಹೋಗುವ ದಾರಿಗೆ ತಡೆಯೊಡ್ಡಲು ನೋಡುತ್ತಿವೆ. ಮತ್ತೊಂದು ಸೂಚನೆ ಏನೆಂದರೆ, ಕಾರಣವೇ ಇಲ್ಲದೆ ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಮುಖ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಮೂಡುವುದು. ಅವರೊಂದಿಗೆ ನಿಮಗೆ ಯಾವುದೇ ಜಗಳವಿಲ್ಲದಿದ್ದರೂ ಏಕೋ ಅವರನ್ನು ನೋಡಿದರೆ ನಿಮ್ಮ ಮನಸ್ಸಿಗೆ ಏನೋ ಕೇಡು ಸಂಭವಿಸುತ್ತದೆ ಎಂಬ ಅನುಮಾನ ಮೂಡುವುದು. ಇವೆಲ್ಲವೂ ಸಹ ನೀವು ಕೊಂಚ ಜಾಗರೂಕತೆಯಿಂದ ತೆಗೆದುಕೊಳ್ಳಬೇಕಾದ ವಿಷಯಗಳೇ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವ ಕೆಲವು ವ್ಯಕ್ತಿಗಳು ನಿಮಗೆ ಕ್ಷುದ್ರ ಪ್ರಯೋಗಗಳಂತಹವುಗಳನ್ನು ಮಾಡಿಸುವ ಅವಕಾಶಗಳಿವೆ. ಈ ಸೂಚನೆಗಳು ನಿಮಗೆ ಕಾಣಿಸಿದರೆ ತಕ್ಷಣವೇ ಅಲ್ಲಿಂದ ಹೊರಟು ಬನ್ನಿ. ಏಕೆಂದರೆ ಅವರು ನಿಮ್ಮನ್ನು ಮಾತುಗಳಿಂದ ಅಲ್ಲದಿದ್ದರೂ ಬೆನ್ನಿಗೆ ಚೂರಿ ಹಾಕಿ ಏಟು ನೀಡಲು ನೋಡುತ್ತಿರುತ್ತಾರೆ. ಆದರೆ ಹೆದರುವ ಅಗತ್ಯವಿಲ್ಲ. ಬ್ರಹ್ಮಾಂಡವೇ ನಿಮಗೆ ಕೆಲವು ಮುನ್ಸೂಚನೆಗಳನ್ನು ನೀಡಿ ಕಾಪಾಡಲಿದೆ. ನಿಮ್ಮ ಮೇಲೆ ದುಷ್ಟಶಕ್ತಿಗಳು ಎಷ್ಟರ ಮಟ್ಟಿಗೆ ಕಣ್ಣಿಟ್ಟಿವೆ ಗೊತ್ತೇ? ನಿಮ್ಮನ್ನು ಮಾತುಗಳಿಂದ, ಕೃತ್ಯಗಳಿಂದ ಏಟು ನೀಡಲಾಗದೆ ದುಷ್ಟ ಪ್ರಯೋಗಗಳಂತಹವುಗಳನ್ನು ಮಾಡುತ್ತಾ, ಅಂದರೆ ಕ್ಷುದ್ರ ಶಕ್ತಿಗಳ ಪ್ರಯೋಗಗಳನ್ನು ಮಾಡುತ್ತಾ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ನಾಶ ಮಾಡಬೇಕೆಂದು ನೋಡುತ್ತಿದ್ದಾರೆ. ಆದರೆ ನೀವು ತುಂಬಾ ಅದೃಷ್ಟವಂತರು. ಯಾಕೆ ಗೊತ್ತೇ? ಭಗವಂತನೇ ನಿಮಗೆ ಅನೇಕ ರೀತಿಯ ಎಚ್ಚರಿಕೆಗಳನ್ನು ಕಳುಹಿಸಲಿದ್ದಾನೆ. ಅದಕ್ಕಾಗಿಯೇ ಈ ದಿನ ನೀವು ಈ ವಿಷಯಗಳನ್ನೆಲ್ಲ ತಿಳಿದುಕೊಂಡಿದ್ದೀರಿ. ಶತ್ರು ಎಂದಿಗೂ ನೇರವಾಗಿ ಬಂದು ಯುದ್ಧ ಮಾಡುವುದಿಲ್ಲ. ನಿಮ್ಮ ಫೋಟೋವನ್ನೋ, ನಿಮ್ಮ ಹೆಸರನ್ನೋ ಅಥವಾ ನಿಮಗೆ ಸಂಬಂಧಿಸಿದ ವಸ್ತುಗಳನ್ನೋ ಬಳಸಿ ಅಥವಾ ಒಂದು ರೀತಿಯಲ್ಲಿ ನಿಮ್ಮ ಹೆಸರಿನ ಮೇಲೆ ಪ್ರಯೋಗಗಳನ್ನು ಮಾಡಿ ನಿಮ್ಮನ್ನು ಬಲಹೀನಗೊಳಿಸುತ್ತಾರೆ. ಆದರೆ ನೀವು ಗಮನಿಸಿಯೇ ಇರುತ್ತೀರಿ, ಕೆಲವು ವ್ಯಕ್ತಿಗಳು ಅಲ್ಲಿಯವರೆಗೆ ಆರೋಗ್ಯವಾಗಿ ಸಂತೋಷವಾಗಿ ಇರುತ್ತಾರೆ. ಕೆಲವರು ಆಕಸ್ಮಿಕವಾಗಿ ಏನೋ ಅಪಘಾತ ಸಂಭವಿಸುವುದು ಅಥವಾ ಪ್ರಾಣ ಕಳೆದುಕೊಳ್ಳುವುದು ನಡೆಯುತ್ತದೆ. ಅದರಿಂದ ಆ ಕುಟುಂಬ ಬೀದಿಗೆ ಬೀಳುತ್ತದೆ. ವರ್ಷಗಳ ಕಾಲ ಕಷ್ಟಪಟ್ಟು ಕಟ್ಟಿಕೊಂಡ ವ್ಯಾಪಾರ ದಿನಗಳಲ್ಲೇ ಕುಸಿದು ಬೀಳುತ್ತದೆ. ಅಷ್ಟಕ್ಕೂ ಇದೆಲ್ಲ ಹೇಗೆ ನಡೆಯುತ್ತದೆ ಎಂದು ಆಲೋಚಿಸಿದ್ದೀರಾ? ಆ ಶತ್ರುಗಳ ಕಣ್ಣಿಗೆ ನಿಮ್ಮ ಬೆಳವಣಿಗೆ ಇಷ್ಟವಾಗದೆ ನಿಮ್ಮ ಹಿಂದೆ ಮಾಡುವ ಕೆಲಸಗಳೇ ಇವೆಲ್ಲಕ್ಕೂ ಒಂದು ಕಾರಣವೆಂದೇ ಹೇಳಬಹುದು. ಮತ್ತೆ ಇಂತಹ ಕುತಂತ್ರಗಳಿಗೆ ಎಷ್ಟೋ ಜನರು ಬಲಿಯಾದವರು ಇದ್ದಾರೆ. ಆದರೆ ನೀವು ಹೆದರಬೇಕಾದ ಅಗತ್ಯವಿಲ್ಲ. ಏಕೆಂದರೆ ಪರಮೇಶ್ವರನ ರಕ್ಷಣಾ ಕವಚ, ಪಾರ್ವತಿ ಮಾತೆಯ ರಕ್ಷಣಾ ಕವಚ ನಿಮ್ಮ ಮೇಲಿರಲಿದೆ. ಚಂದ್ರ, ಸೂರ್ಯ, ಸಾಕ್ಷಾತ್ ನಮ್ಮ ಸುತ್ತಲಿರುವ ದೈವಶಕ್ತಿಗಳೆಲ್ಲವೂ ಒಂದಾದರೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮೇಲಿರುವ ಭಗವಂತನ ಅನುಗ್ರಹ, ದೈವಶಕ್ತಿಗಳ ಅನುಗ್ರಹ ಆಗಿದೆ. ನಿಮಗೆ ಯಾವುದಾದರೂ ಕೇಡು ಸಂಭವಿಸುವ ಮುನ್ನ ನಿಮ್ಮ ಮನಸ್ಸು ನಿಮಗೆ ಮುಂಚಿತವಾಗಿಯೇ ಹೇಳುತ್ತದೆ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆಯೇ ನೀವು ಶತ್ರುಗಳಿಂದ ಯಾವುದೇ ಅಪಾಯ ಬರಬಾರದೆಂದರೆ ಒಂದು ಸಣ್ಣ ಕೆಲಸ ಮಾಡಿ. ಮನೆಯಿಂದ ಹೆಜ್ಜೆ ಹೊರಗಿಡುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಓಂ ನಮಃ ಶಿವಾಯ ನಮಸ್ತುಭ್ಯಂ ಎಂಬ ಮಂತ್ರವನ್ನು 5 ಬಾರಿ ಜಪಿಸಿ, ಅಥವಾ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ ಹೆಜ್ಜೆ ಮುಂದೆ ಇಡಿ. ತದನಂತರ ನೋಡಿ, ಪ್ರಪಂಚದ ಯಾವುದೇ ಶಕ್ತಿ ಕೂಡ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಇನ್ನೂ ನಿಮಗೆ ಅದ್ಭುತವಾದ ಶುಭವಾರ್ತೆಗಳನ್ನು ಹೇಳಲಿದ್ದೇನೆ. ಈ 4 ದಿನಗಳಲ್ಲಿ ಮಂಗಳಕರವಾದ ಯೋಗ ಕೂಡ ನಿಮ್ಮ ಜಾತಕದಲ್ಲಿದೆ. ಇಷ್ಟು ದಿನ ನೀವು ಯಾವುದಕ್ಕಾಗಿ ತಪ್ಪಿಸಿದ್ದೀರೋ ಆ ಅದೃಷ್ಟ ಎಂಬುದು ಈ 4 ದಿನಗಳಲ್ಲಿ ನಿಮ್ಮ ಬಾಗಿಲು ತಟ್ಟುತ್ತದೆ. ಆದರೆ ನೀವು ಇಷ್ಟು ದಿನ ಯಾವುದಕ್ಕಾಗಿ ಕನಸು ಕಂಡಿದ್ದೀರೋ ಆ ಅದ್ಭುತವಾದ ಸಮಯವನ್ನು ಭಗವಂತ ನಿಮಗೆ ಉಡುಗೊರೆಯಾಗಿ ನೀಡಲಿದ್ದಾನೆ. ಒಂದು ಮಂಗಳಕರವಾದ ಅದ್ಭುತವಾದ ಯೋಗವೆಂದೇ ಹೇಳಬಹುದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಅಡೆತಡೆಗಳಾಗಿದ್ದ ಎಲ್ಲವೂ ಈಗ ಒಂದೊಂದಾಗಿ ತೊಲಗಿ ಹೋಗುತ್ತವೆ. ಮುಖ್ಯವಾಗಿ ಎಲ್ಲಾದರೂ ಸರ್ಕಾರಿ ಕೆಲಸಗಳಲ್ಲಿ ನಿಮ್ಮ ಹಣ ನಿಂತು ಹೋಗಿದ್ದರೆ, ಯಾರಿಗಾದರೂ ಸಾಲ ನೀಡಿ ಅದು ಹಿಂತಿರುಗಿ ಬಾರದೆ ನೀವು ತೊಂದರೆ ಪಡುತ್ತಿದ್ದರೆ, ಆ ಹಣ ಈಗ ನಿಮ್ಮ ಕೈಗೆ ಸಿಗುವ ಅವಕಾಶಗಳು ತುಂಬಾ ಹೆಚ್ಚಾಗಿ ಕಾಣಿಸುತ್ತಿವೆ. ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ನಿಮ್ಮ ಶತ್ರುಗಳ ಆಟಗಳು ನಡೆಯುವುದಿಲ್ಲ. ಅವರ ಮೇಲೆ ನೀವೇ ವಿಜಯ ಸಾಧಿಸುತ್ತೀರಿ. ಸಮಾಜದಲ್ಲಿ ಗೌರವ ಮರ್ಯಾದೆಗಳು ಹೆಚ್ಚಾಗುತ್ತವೆ. ಮುಖ್ಯವಾಗಿ ಯಾರಾದರೆ ಉದ್ಯೋಗ ಬದಲಾಯಿಸಬೇಕೆಂದು ನೋಡುತ್ತಿದ್ದಾರೋ, ಕೋರ್ಟ್ ಕೇಸುಗಳು, ವಿವಾದಗಳಲ್ಲಿ ಸಿಲುಕಿ ನರಳುತ್ತಿದ್ದಾರೋ ಅಂತಹವರಿಗೆ ದೈವಶಕ್ತಿ ಜೊತೆಯಾಗಿ ನಿಲ್ಲಲಿದೆ. ನಿಮ್ಮ ಸುತ್ತಲಿರುವ ನೆಗೆಟಿವ್ ಎನರ್ಜಿಯನ್ನು ಪೂರ್ತಿಯಾಗಿ ದೂರ ಮಾಡಿಕೊಂಡು ನೀವು ಯಾವ ಕೆಲಸದಲ್ಲಿ ಕೈಯಿಟ್ಟರೂ ಅದು ಚಿನ್ನವಾಗಲಿ ಎಂದು ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳಿ. ಆದರೆ ನೀವು ಬುಧವಾರ ಅಥವಾ ಶನಿವಾರದಂದು ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳಿ. ಈ ಪರಿಹಾರಕ್ಕೆ ಬೇಕಾಗುವ ವಸ್ತುಗಳು ಕೊಂಚ ಅರಿಶಿನ, 1 ನಿಂಬೆಹಣ್ಣು, 1 ಮಣ್ಣಿನ ಹಣತೆ ಹಾಗೂ ಸಾಸಿವೆ ಎಣ್ಣೆ. ಬುಧವಾರ ಅಥವಾ ಶನಿವಾರ ಸೂರ್ಯಾಸ್ತಮಯದ ನಂತರ
ಅಂದರೆ ಕತ್ತಲಾದ ಮೇಲೆ ಆ ಮಣ್ಣಿನ ಹಣತೆಯಲ್ಲಿ ಸಾಸಿವೆ ಎಣ್ಣೆ ಹಾಕಿ ದೀಪ ಸಿದ್ಧಪಡಿಸಿ ಆ ಹಣತೆಯ ಮೇಲೆ ಅರಿಶಿನದಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಂತರ ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ತಲೆಯ ಸುತ್ತ 7 ಬಾರಿ ಪ್ರದಕ್ಷಿಣೆಯಾಗಿ ತಿರುಗಿಸಿ. ನಂತರ ಆ ದೀಪವನ್ನು ಬೆಳಗಿಸಿ ಮನಸ್ಫೂರ್ತಿಯಾಗಿ ಅಂದುಕೊಳ್ಳಿ, ನನ್ನ ಬೆಳವಣಿಗೆಯನ್ನು ಯಾರು ತಡೆಯುತ್ತಿದ್ದಾರೋ ಅವರ ಶಕ್ತಿಯನ್ನು ತಡೆಯಿರಿ, ನನಗೆ ದೈವ ರಕ್ಷಣೆ ಸಿಗಲಿ ಎಂದು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳಿ. ನಂತರ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ 3 ದಾರಿಗಳು ಕೂಡುವ ಚೌರಸ್ತೆಯಲ್ಲಿ ಬಿಟ್ಟು ಬನ್ನಿ. ಅಲ್ಲಿ ಬಿಟ್ಟ ನಂತರ ಹಿಂತಿರುಗಿ ನೋಡದೆ ನೇರವಾಗಿ ಮನೆಗೆ ಬಂದುಬಿಡಿ. ಒಂದನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಿ, ನೀವು ಈ ಪರಿಹಾರ ಮಾಡುತ್ತಿರುವಾಗ ಯಾರೂ ನೋಡಬಾರದು ಹಾಗೂ ಯಾರೂ ನಿಮ್ಮನ್ನು ಮಾತನಾಡಿಸಬಾರದು. ಈ ವಿಷಯವನ್ನು ರಹಸ್ಯವಾಗಿಡಿ. ಈ ಪರಿಹಾರ ಮಾಡಿದ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಚಮತ್ಕಾರವನ್ನು ನೋಡಿ ನೀವು ಆಶ್ಚರ್ಯಪಡುತ್ತೀರಿ. ಆಗ ನೀವೇ ಅನ್ನುತ್ತೀರಿ, ನಿಜವಾಗಿಯೂ ಈ ಪರಿಹಾರ ನನ್ನ ಜೀವನವನ್ನೇ ಬದಲಾಯಿಸಿತು ಎಂದು. ಆದ್ದರಿಂದ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಭಗವಂತನ ಮೇಲಿನ ನಂಬಿಕೆಯಿಂದ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೋಡಿ. ಹಾಗೆಯೇ ಇನ್ನೂ ಹೇಳಬೇಕೆಂದರೆ, ನಿಮಗೆ ಈ 4 ದಿನಗಳಲ್ಲಿಯೂ ನಿಮ್ಮ ಮನೆಯ ಮೇಲೆ, ನಿಮ್ಮ ಕುಟುಂಬದ ಮೇಲೆ ದೈವ ಆಶೀರ್ವಾದ ಹೆಚ್ಚಾಗಿ ಕಾಣಿಸುತ್ತಿದೆ. ಆದ್ದರಿಂದ ಭಗವಂತನ ಮುಂದೆ ಖಂಡಿತವಾಗಿಯೂ ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪಾರಾಧನೆ ಮಾಡಿಕೊಳ್ಳಿ. ಹಾಗೆಯೇ ಒಂದು ಸಣ್ಣ ವಸ್ತು ಜೇಬಿನಲ್ಲಿದ್ದರೆ ನೀವು ಹೊರಗೆ ಹೋಗುವ ಮುನ್ನ ತುಂಬಾ ಅದ್ಭುತವಾದ ಭಗವಂತನ ಅನುಗ್ರಹ ದೊರೆಯುತ್ತದೆ ಎಂದು ನಾವು ಹೇಳಿಕೊಂಡೇವಲ್ಲವೇ? ಹಾಗಾದರೆ ಯಾವ ವಸ್ತುವನ್ನು ನೀವು ಜೇಬಿನಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡರೆ ನಿಜವಾಗಿಯೂ ಆಶ್ಚರ್ಯಪಡಲೇಬೇಕು. ಅಂದರೆ ಅಮ್ಮನವರಿಗೆ ಈ 4 ದಿನಗಳಲ್ಲಿಯೂ ಕುಂಕುಮ ಪೂಜೆ ಮಾಡಿಕೊಳ್ಳಿ. ಅಮ್ಮನವರಿಗೆ ಅಂದರೆ ದುರ್ಗಾಮಾತೆ ಅಥವಾ ಮಹಾಲಕ್ಷ್ಮಿ ಅಮ್ಮನವರು, ಹೀಗೆ ಯಾರೇ ಆದರೂ ಅಮ್ಮನವರ ಮೂರ್ತಿಗೆ ಕುಂಕುಮ ಪೂಜೆ ಮಾಡಿ, ಆ ಕುಂಕುಮ ಪೂಜೆ ಯಶಸ್ವಿಯಾಗಿ ಮುಗಿದ ನಂತರ ಕುಂಕುಮವನ್ನು ಹಣೆಗೆ ಧರಿಸಿ. ನಂತರ ಒಂದು ಸಣ್ಣ ಬಿಳಿ ಕಾಗದವನ್ನು ತೆಗೆದುಕೊಂಡು ಆ ಕುಂಕುಮವನ್ನು 1 ಚಿಟಿಕೆ ಅದರಲ್ಲಿ ಹಾಕಿ ಚೆನ್ನಾಗಿ ಮಡಚಿ ಜೇಬಿನಲ್ಲಿಟ್ಟುಕೊಳ್ಳಿ. ಮನಸ್ಫೂರ್ತಿಯಾಗಿ ಅಮ್ಮನವರಿಗೆ ನಮಸ್ಕರಿಸಿ, ಈ ಕುಂಕುಮವೇ, ಈ ರಕ್ಷೆಯೇ ನಾನು ಹೊರಗೆ ಹೋಗುವಾಗ ಹಾಗೂ ಒಳಗೆ ಬರುವಾಗ ನನ್ನನ್ನು ಕಾಪಾಡಬೇಕು. ನಾನು ಅಂದುಕೊಂಡ ಕೆಲಸಗಳೆಲ್ಲವೂ ನನಗೆ ಯಶಸ್ವಿಯಾಗುವಂತೆ ಮಾಡು ಎಂದು ಮನಸ್ಫೂರ್ತಿಯಾಗಿ ಅಮ್ಮನವರನ್ನು ಬೇಡಿಕೊಳ್ಳಿ. ಈ ಜ್ಯೋತಿಷ್ಯದ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.